ಬಂಧುಗಳೇ, ಈ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಮಹಾತ್ಮರ ಮುಂದೆ ಅಥವಾ ಮಂದಿರದಲ್ಲಿ ಕೂಡೋಕೆ 3 ನಿಮಿಷದಲ್ಲಿ ಬೇಸರಿಸುತ್ತೆ ಈ ಮನುಷ್ಯನ ಮನಸ್ಸು. ಅಭ್ಯಾಸಕ್ಕೆ ಕುಳಿತರೆ 30 ನಿಮಿಷದಲ್ಲಿ ಬೇಸರಿಸುತ್ತೆ. ಕೆಲಸಕ್ಕೆ ಕುಳಿತರೆ 3 ತಾಸಿನಲ್ಲಿ ಬೇಸರಿಸುತ್ತೆ. ಮನೆ ಊಟಕ್ಕೆ 3 ದಿನದಲ್ಲಿ ಬೇಸರಿಸುತ್ತೆ. ಇರೋಕೆ ಅಂದರೆ ಒಂದೇ ಜಾಗದಲ್ಲಿ ಇರೋಕೆ 3 ತಿಂಗಳಲ್ಲಿ ಬೇಸರಿಸುತ್ತೆ. ಮತ್ತು ಕಷ್ಟಕ್ಕೆ 3 ವರ್ಷಕ್ಕೆ ಸಾಕಾಗಿ ಹೋಗುತ್ತೆ ಈ ಮನಸ್ಸಿಗೆ. ನಾನು ಕೇಳೋದೇನು ಅಂದರೆ, ಇವುಗಳಿಗೆಲ್ಲ ಇಷ್ಟು ಬೇಗ ಬೇಸರಿಸುವ ಮನಸ್ಸು ಜನ್ಮದಿಂದಲೂ ಆಕ್ಸಿಜನ್ ತೆಗೆದುಕೊಳ್ಳುತ್ತೇವೆ, ಅದಕ್ಯಾಕೆ ಬೇಸರಿಸಲ್ಲ? ಜನ್ಮದಿಂದಲೂ ಒಂದೇ ಸೂರ್ಯನ ಪ್ರಕಾಶ ತೆಗೆದುಕೊಳ್ಳುತ್ತೇವೆ, ಅದಕ್ಯಾಕೆ ಬೇಸರಿಸಲ್ಲ? ಜನ್ಮದಿಂದಲೂ ಒಂದೇ ಜಲವನ್ನು ಕುಡಿಯುತ್ತಿದ್ದೇವೆ, ಅದಕ್ಯಾಕೆ ಬೇಸರಿಸಲ್ಲ? ಜನ್ಮದಿಂದಲೂ ಒಂದೇ ಭೂಮಿಯ ಮೇಲೆ ವಾಸ ಮಾಡ್ತಿದ್ದೇವೆ, ಅದಕ್ಯಾಕೆ ಬೇಸರಿಸಲ್ಲ? ಜನ್ಮದಿಂದಲೂ ಒಂದೇ ಆಕಾಶದಲ್ಲಿ ಇರ್ತಿದ್ದೇವೆ, ಅದಕ್ಯಾಕೆ ನಮ್ಮ ಮನ ಬೇಸರಿಸಲ್ಲ? ತಪ್ಪು ತಿಳಿದುಕೊಳ್ಳಬೇಡಿ ಬಂಧುಗಳೇ. ಹೇಳುವ ತಾತ್ಪರ್ಯ ಏನು ಅಂದರೆ, ಒಳ್ಳೆಯ ಕೆಲಸಕ್ಕೆ, ಅವಶ್ಯಕ ಸಂಗತಿಗಳಿಗೆ ಯಾವತ್ತೂ ಬೇಸರಿಸಬೇಡಿ ಎಂದು ನನ್ನ ಹೇಳಿಕೆ ಅಷ್ಟೇ. ಧನ್ಯವಾದಗಳು.